ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡುವ ಭೀತಿ ತನ್ನ ಯುದ್ಧ ನೌಕೆಗಳನ್ನು ಬಂದರುಗಳಲ್ಲಿ ನಿಯೋಜಿಸಿದಂತಹ ಪಾಕ್ ಮಧ್ಯಮ ಗಾತ್ರದ ಯುದ್ಧ ನೌಕೆಗಳ ನಿಯೋಜನೆ ನೌಕಾ ಹಡಗುಗಳು ಜಲಾಂತರ್ಗಾಮಿ ನೌಕೆಗಳ ನಿಯೋಜನೆ ಮಾಡಲಾಗಿದೆ. ಇತ್ತ ಭಾರತದಿಂದ ವೈಮಾನಿಕ ದಾಳಿಯ ಆತಂಕವೂ ಕೂಡ ಅದಕ್ಕಿದೆ. ತನ್ನ ಯುದ್ಧ ವಿಮಾನಗಳ ಹಾರಾಟ ಕಡಿತಗೊಳಿಸಿದ ಪಾಕ್ ಯುದ್ಧ ವಿಮಾನಗಳ ಹಾರಾಟದಲ್ಲಿ 50% ಇಳಿಕೆ ಕಂಡಿದೆ. ಕೇವಲ ತೀರಾ ಅಗತ್ಯ ಯುದ್ಧ ವಿಮಾನಗಳ ಹಾರಾಟ ಮಾತ್ರ ಆಗ್ತಾ ಇದೆ. ಅನಗತ್ಯ ಗೊಂದಲ ತಪ್ಪಿಸುವುದಕ್ಕಾಗಿ ಹಾರಾಟ ಕಡಿತನ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಯಾವಾಗ ಬೇಕಾದರೂ ಯಾವ ಗಳಿಗೆ ಬೇಕಾದರೂ ಪ್ರತಿ ದಾಳಿ ಮಾಡುವ ಸಾಧ್ಯತೆಗಳಿದೆ. ಪ್ರತ್ಯುತ್ತರಕ್ಕೆ ತತ್ತರಿಸಿ ಹೋದ ಪಾಕಿಸ್ತಾನ ಸ್ಥಗಿತಗೊಂಡು ನಿಂತಿದ್ದ ವಿಮಾನಗಳನ್ನು ಹಾರಾಡಿಸ್ತಾ ಇದೆ. ಫ್ಯಾನ್ ತಿರುಗದೆ ಅಲ್ಲೇ ನಿಂತಿದ್ದ ಹೆಲಿಕಾಪ್ಟರ್ಗಳು ಕೂಡ ಆಕಾಶದತ್ತ ಹಾರ್ತಾ ಇದೆ. ಜಲಾಂತರ್ಗಾಮಿ ಜೊತೆಗೆ ಜಲಮಾರ್ಗ, ವಾಯುಮಾರ್ಗ, ಭೂಮಾರ್ಗ, ಈ ಮೂರು ಮಾರ್ಗಗಳ ಗಡಿ ಭಾಗದಲ್ಲಿ ಟೈಟ್ ಸೆಕ್ಯೂರಿಟಿ. ಎಷ್ಟು ಟೈಟ್ ಸೆಕ್ಯೂರಿಟಿ ಮಾಡ್ಕೊಂಡ್ರು ಆ ಸೆಕ್ಯೂರಿಟಿಯನ್ನು ಭೇದಿಸಿ ಉತ್ತರವನ್ನು ಕೊಡುವ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋ ಪರಿಜ್ಞಾನ ಪಾಕಿಸ್ತಾನಕ್ಕಿದೆ. ಹಾಗಾಗಿನೇ ತನ್ನ ದೇಶದ ಅತ್ಯಂತ ಉನ್ನತ ಸ್ಥಾನಮಾನದಲ್ಲಿರ್ತಕ್ಕಂತಹ ಇಂಟೆಲಿಜೆನ್ಸ್ ಕೂಡ ಪಾಕಿಸ್ತಾನವನ್ನು ಎಚ್ಚರಿಸಿತು. ನಿಮ್ಮ ಮೇಲೆ ದಾಳಿಯಾಗಲಿದೆ, ಭಾರತ ಸನ್ನದ್ಧವಾಗಿ ನಿಂತುಕೊಂಡಿದೆ, ಯಾವುದೇ ಘಳಿಗೆಯಲ್ಲೂ ಕೂಡ ಅಟ್ಯಾಕ್ ನಡೀಬಹುದು, ಹಾಗಾಗಿ ನೀವು ಅದನ್ನು ಎದುರಿಸಲು ತಯಾರಾಗಿರಿ. 24-36 ಗಂಟೆಗಳ ಒಳಗೆ ಒಂದು ರೀತಿಯ ಏರ್ ಸ್ಟ್ರೈಕೋ, ಸರ್ಜಿಕಲ್ ಸ್ಟ್ರೈಕೋ, ಮತ್ತೊಂದು ಯಾವುದೇ ತರಹದ ಅಟ್ಯಾಕಿಗೂ ಕೂಡ ಪಾಕಿಸ್ತಾನ ತುತ್ತಾಗಬಹುದು. ಹಾಗಾಗಿ ನಿಮ್ಮ ನೌಕೆಗಳನ್ನು ಸೌಂಡ್ ಮಾಡಿಸಿ, ನಿಮ್ಮ ವಿಮಾನಗಳನ್ನು ಹಾರಾಡಿಸಿ, ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅಂತ ಹೇಳಿ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಕೂಡ ಆ ದೇಶದ ಗುಪ್ತಚರ ಇಲಾಖೆ ಪಾಕಿಸ್ತಾನವನ್ನು ಎಚ್ಚರಿಸಿತ್ತು. ಆ ಭಾಗವಾಗಿ ಅವರವರ ಬಾರ್ಡರ್ ಏರಿಯಾಗಳಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲಿಂದನೋ ಇಲ್ಲಿಂದನೋ ಎಲ್ಲೆಲ್ಲಿಂದನೋ ಸೈನಿಕರನ್ನು ತರಿಸಿ ಅವರವರ ಬಾರ್ಡರ್ಗಳಲ್ಲಿ ನಿಲ್ಲಿಸಿ ಮ್ಯಾನ್ ಪವರ್ ಪ್ರದರ್ಶನಕ್ಕಿಟ್ಟಿದ್ದಾರೆ. ಶಕ್ತಿ ಪ್ರದರ್ಶನ ತಮ್ಮ ಗಡಿಭಾಗಗಳ ಸುರಕ್ಷತೆಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.